ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಮಾಡೋಣ ಈ ಉರಿ ಬಿಸಿಲಿಗೆ ತಂಪಾಗಿರೋ ರಾಯ್ತ. ಎರಡು ರೀತಿ ರಾಯ್ತ ಮಾಡೋಣ ತುಂಬ ಸರಳವಾಗಿ. ಇದಕ್ಕೆ ಮೊಸರು ನಾನು ಸುಮಾರು ಅರ್ಧ ಲೀಟ್ರಷ್ಟು ಹಾಲನ್ನು ಮನೆಯಲ್ಲೇ ಹೆಪ್ಪಾಕಿ ಮೊಸರು ಮಾಡ್ಕೊಂಡಿದ್ದು ಅದನ್ನು ತಗೊಳ್ತಾ ಇರೋದು. 2-3 ಸೌಟಷ್ಟು ಮೊಸರನ್ನು ಹಾಕಿರೋದು. ಇದನ್ನು ಚೆನ್ನಾಗಿ ಮುಂಚೆ ನಾವು ಬೀಟ್ ಮಾಡ್ಕೊಳ್ಳೋಣ. ಮೊಸರು ಲಮ್ಸ್ ಇಲ್ಲದೆ ಇರೋ ಹಾಗೆ ಕಡ್ಗೋಲಿಂದ ಕಡಿತೀವಲ್ಲ ಮಜ್ಜಿಗೆಗೆ ಅಂತ ನೀರೇನು ಆ್ಯಡ್ ಮಾಡದೆ ಈ ಥರ ಬೀಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿ, ಸುಮಾರು 1 ಚಮಚ ಅಷ್ಟಾದರೆ ಸಾಕು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಸೌತೆಕಾಯಿ ಪೀಸು, ಸ್ವಲ್ಪ ಟೊಮ್ಯಾಟೊ ಎಲ್ಲನೂ 1 ಸ್ಪೂನಷ್ಟು ಹಾಕಿರೋದು, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಚಮಚೆಯಷ್ಟು ಉಪ್ಪು, ಅರ್ಧ ಚಮಚೆ ಅಷ್ಟು ಸಕ್ಕರೆ. ನಾನು ಚಿಕ್ಕ ಚಮಚೆ ತೊಗೊಂಡಿನಿ, ಅದಕ್ಕೆ 1 ಸ್ಪೂನ್ ತೊಗೊಂಡಿನಿ. ನಾರ್ಮಲ್ ಚಮಚೆ ಆದರೆ ಅರ್ಧ ಸ್ಪೂನಷ್ಟು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದಕ್ಕೆ 2-3 ಸ್ಪೂನಷ್ಟು ನೀರು, ಸ್ವಲ್ಪ ನೀರು ಹಾಕಿಬಿಟ್ಟು ಸೇವ್ ಮಿಕ್ಸ್ ಇರುತ್ತಲ್ಲ ಮನೆಯಲ್ಲಿ ಮಾರ್ಕೆಟಿಂದ ತಂದಿದ್ದು, ಈ ಸೇವ್ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇರೋದು. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸೇವ್ ಮಿಕ್ಸ್ ಹಾಕಿ ಮೇಲ್ಗಡೆ ಹಾಕಿ ಚೆನ್ನಾಗಿ ಗಾರ್ನಿಷ್ ಮಾಡಿ ತಂಪಾಗಿರೋ ರಾಯ್ತಾನ ಸವಿಬಹುದು. ಹಾಗೇ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ನೋಡೋಣ 2ನೇ ರಾಯ್ತ. ನಾನು ಇದಕ್ಕೆ 1 ಬಟ್ಲು ಅಥವಾ ಅರ್ಧ ಕಪ್ಪಷ್ಟು ಉದ್ದಿನ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಉದ್ದಿನಬೇಳೆ ನೆನೆಸಿನೂ ಹಿಟ್ಟು ಮಾಡ್ಕೋಬೋದು. 1 ಚಮಚೆಯಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. 1/4 ಚಮಚೆಯಷ್ಟು ಉಪ್ಪು ಹಾಕ್ಕೊಂಡಿರೋದು. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನನ್ನ ಹತ್ರ ಉದ್ದಿನ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ, ನಾನು ಅದನ್ನೇ ಹಾಕಿದ್ದೀನಿ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಉದ್ದಿನಬೇಳೆನ ನೆನೆಸಿ ಮಾಡಿದರೂ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ನೋಡಿ, ನಾನು ತಿಕ್ಕಿ ಕಲಿಸ್ಕೊತಾ ಇದ್ದೀನಲ್ಲ, ಅಂದರೆ ಹಗುರವಾಗಿ ಬರುತ್ತೆ. ನೀವು ಸ್ವಲ್ಪ 1/4 kg ಉದ್ದಿನ ಹಿಟ್ಟನ್ನು ಮಾಡಿ ಇಟ್ಕೊಂಡ್ರೆ ಈ ಸಮ್ಮರಲ್ಲಿ ತುಂಬ ಸರಿ ನೀವು ಈ ಥರ ಸ್ವಲ್ಪ ಕಲಿಸ್ಕೊಂಡು ಈ ರಾಯ್ತ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಚಿಕ್ಕದಾಗಿರೋ ಬೋಂಡಾನ ಕರ್ದ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರಾಯ್ತ. ಆ್ಯಂಡ್ ತಂಪಾಗಿರೋದ್ರಿಂದ ನೀವು ಅನ್ನ ಜೊತೆ ಚಪಾತಿ ಜೊತೆ ಸವಿಯೋದ್ರ ಬದಲು ನೀವು ಬರೀ ಒಂದು ಬಟ್ಲಿಗೆ ಹಾಕ್ಕೊಂಡು ಹಾಗೆ ಕೊಟ್ರೂ ತುಂಬ ಖುಷಿಪಟ್ಟು ತಿಂತಾರೆ ಎಲ್ಲರೂ. ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಈ ಥರ ನಾನು ಪುಟ್ಟದಾಗಿ ಇದು ಉದ್ದಿನ ಹಿಟ್ಟಿನ ಬೋಂಡಾನ ಕರ್ಕೋತಾ ಇದ್ದೀನಿ. ಈಗ ನಾವು ರಾಯ್ತಾಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಮತ್ತೆ ಮೊಸರು ಇತ್ತಲ್ವ, ಅದನ್ನೇ ಸುಮಾರು 2-3 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಫಸ್ಟು ಲಮ್ಸ್ ಇರಬಾರ್ದು, ಮೊಸರು ಗಟ್ಟಿ ಒಂದು ಕಡೆ ನೀರು ಆ ಥರ ಇಲ್ಲದೆ ಇರೋ ಹಾಗೆ ಬೀಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕ ಚಮಚದಲ್ಲಿ ಇದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ, ಚಿಕ್ಕ ಚಮಚದಲ್ಲಿ 2 ಚಮಚ ಅಥವಾ 1 ರೆಗ್ಯುಲರ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದು, ಈರುಳ್ಳಿ ಮತ್ತು ನಿಮ್ಗೆ ಬೇಕಂದರೆ ಸೌತೆಕಾಯಿ ಟೊಮೆಟೊ ಹಾಕ್ಕೋಬೋದು. ಈರುಳ್ಳಿ ಮತ್ತು ಕೊತ್ತಂಬರಿ ಸೌತೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನಿಮ್ಮದು ಎಷ್ಟು ಗಟ್ಟಿ ಇದೆ ಮೊಸರು ಅದರ ಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬೇಡಿ. ಈಗ ಕರ್ದು ಹಾಕಿರೋ ಪಕೋಡಾನ ಹಾಕೋಣ. ನೋಡಿ ಇಷ್ಟು ರುಚಿಯಾಗಿರುತ್ತೆ. ಒಂದು 5 ನಿಮಿಷ ಪಕೋಡ ಮೊಸರಲ್ಲಿ ನೆಂದುಬಿಟ್ರೆ ಸಾಕು. ತುಂಬಾ ಟೇಸ್ಟಿಯಾಗಿರೋ ನಮ್ಮದು ಬೋಂಡಾ ರಾಯ್ತ ರೆಡಿಯಾಗತ್ತೆ. ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ. ನಾನು ಆಲ್ರೆಡಿ ಒಂದು ಸಾರಿ ಇದನ್ನ ಅಪ್ಲೋಡ್ ಮಾಡಿದ್ದೆ, ಮತ್ತು ಸಮರ್ ಅಲ್ವಾ ಅದಕ್ಕೆ ನಿಮಗೆ ಸ್ವಲ್ಪ ಇದು ವಾಪಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇದನ್ನು ಇಷ್ಟಪಟ್ಟು ತಿನ್ನಲಿ ಅಂತ. ಮೇಲ್ಗಡೆ ನಾನು ಒಗ್ಗರಣೆನ ಸ್ಪ್ರಿಂಕಲ್ ಮಾಡಿರೋದು. ತುಂಬ ರುಚಿಯಾಗಿರೋ ಬೋಂಡಾ ರಾಯ್ತ ರೆಡಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ, ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡಿದಾಗ. ನೆಕ್ಸ್ಟ್ ಹೀಗೆ ಸಮ್ಮರ್ ಸ್ಪೆಷಲ್ ಐಟಮ್ಸ್ ಸಿಗ್ತಾ ಇರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.